ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇಡ್ಲಿ ಮಾಡಿರ್ತೀರಾ. ಆದರೆ ಇವತ್ತು ನಾನು ಮಲ್ಲಿಗೆ ತಟ್ಟೆ ಇಡ್ಲಿನ ಮಾಡೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಬೆಳ್ಳಗೆ ಬರುತ್ತೆ ಇಡ್ಲಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಡಿಫ್ರೆಂಟಾಗಿ ಒಂದು ಸಾರಿ ಮಾಡಿಕೊಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಇಲ್ಲಿ ನಾನು ಹಿಂದಿನ ದಿನವೇ ಅಕ್ಕಿನ ನೆನೆ ಹಾಕುತ್ತಾ ಇದ್ದೀನಿ. ಇಲ್ಲಿ ನಾನು ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ಈಗ ಕಿರಾಣಿ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಇದು ಇಡ್ಲಿ ಅಕ್ಕಿ ಅಂತ ಹೇಳಿದ್ರೆ ಕೊಡ್ತಾರೆ. ಇದನ್ನು ನಾನು 3 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಉದ್ದಿನ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚಕ್ಕಿಂತ ಕಡಿಮೆಯಷ್ಟು ಮೆಂತ್ಯ ಕಾಳನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀರು ಹಾಕಿ 2 ಸಾರಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿರೋ ಡಸ್ಟ್ ಎಲ್ಲ ಹೊರಟೋಗಬೇಕು. ನಿಮ್ಮ ಹತ್ರ ಮಲ್ಲಿಗೆ ಇಡ್ಲಿ ಅಕ್ಕಿ ಇಲ್ಲ ಅಂದರೆ, ಅಥವಾ ಇಡ್ಲಿ ರೈಸ್ ಇಲ್ಲ ಅಂದರೆ, ನೀವು ಸೊಸೈಟಿ ಅಕ್ಕಿ ಕೂಡ ಇದಕ್ಕೆ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ತೊಳ್ಕೊಂಡು ಮತ್ತು ಇದು ಮುಳುಗುವಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಹಾಕ್ಕೊಂಡು ಈಗ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಅರ್ಧ ಬಟ್ಲಷ್ಟು ಅವಲಕ್ಕಿ, ಹಾಗೆ 1/4 ಬಟ್ಲಷ್ಟು ನಾನು ಇಲ್ಲಿ ಸಾಬುದಾನಿ ತೊಗೋತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ತೊಳ್ಕೊತಾ ಇದ್ದೀನಿ ನಾನು. ಇದನ್ನು ತೊಳೆದ್ಬಿಟ್ಟು 1-2 ನೀರಲ್ಲಿ ಇದನ್ನು ಕೂಡ ತೊಳಿರಿ. ಜಾಸ್ತಿ ಹೊತ್ತು ನೀರಲ್ಲಿ ಬಿಡಬೇಡಿ, ಯಾಕಂದರೆ ತುಂಬ ಬೇಗ ನೆಂದೋಗುತ್ತೆ. ಇದನ್ನು ತೊಳೆದ್ಬಿಟ್ಟು ಈ ಅಕ್ಕಿಯನ್ನು ನೆನಾಕಿದ್ವಲ್ಲ, ಅಕ್ಕಿ ಉದ್ದಿನ ಬೇಳೆ, ಅದೇ ಪಾತ್ರೆಗೆ ಇದನ್ನು ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಮುಚ್ಚಳನ ಮುಚ್ಚಿ 6 ಗಂಟೆಗಳ ಕಾಲ ಬಿಟ್ಟುಬಿಡಿ. 6ರಿಂದ 8 ಗಂಟೆ ನೀವು ಬಿಟ್ಟರೆ ಸಾಕಾಗತ್ತೆ. ಈಗ ನೋಡಿ 8 ಗಂಟೆ ಆಗಿದೆ. ಈಗ ಚೆನ್ನಾಗಿ ನೆಂದಿರುತ್ತೆ. ಹಾಗಾಗಿ ಈಗ ಅದರಲ್ಲಿರೋ ನೀರನ್ನೆಲ್ಲ ನಾನು ತೆಗೆದುಬಿಟ್ಟು ಈಗ ಮಿಕ್ಸರ್ ಜಾರ್ಗೆ ಇದನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಈ ಸಾಬುದಾನಿ ಏನು ಹಾಕ್ತೀವಲ್ಲ, ಅದರಿಂದನೇ ಸಾಫ್ಟ್ನೆಸ್ಸು, ಆಮೇಲೆ ವೈಟ್ ಕಲರ್ ಬರೋದು. ಅದಕ್ಕೋಸ್ಕರ ಸಾಬುದಾನಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಸಾಬುದಾನಿನ ಹಾಕ್ಕೊಳ್ಳಿ. ನಾನು ಈಗಾಗಲೇ ಇಡ್ಲಿ ರೆಸಿಪೀಸ್ನ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ಈ ಇಡ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಅಕ್ಕಿ, ಉದ್ದಿನಬೇಳೆ, ಸಾಬುದಾನಿ, ಅವಲಕ್ಕಿ ಎಲ್ಲನೂ ಈ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಈ ಹದ್ದಲ್ಲಿ ಇರಬೇಕು, ತುಂಬ ನೀರಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಈ ರೀತಿ ಇದ್ರೇ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಪಾತ್ರೆಗೆ ಇದು ಎಲ್ಲನೂ ರುಬ್ಬಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಆ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಈಗ ಮಳೆಗಾಲ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಬೆಳಗ್ಗೆ ಕೂಡ ಉಪ್ಪನ್ನು ಸೇರಿಸ್ಕೋಬೋದು. ಬೇಸಿಗೆನಲ್ಲಾದರೆ ನೀವು ಬೆಳಗ್ಗೆ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ನಾನು ಉಪ್ಪನ್ನು ಈಗಲೇ ಹಾಕಿಬಿಟ್ಟು ಅದಕ್ಕೆ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ಕೈಯಿಂದ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹುದುಗ್ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಟ್ ಪೂರ್ತಿ ತೆಗೆದಿಟ್ಬಿಡಬೇಕು. ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಉಬ್ಬಿರುತ್ತೆ. ನೋಡಿ, ಈಗ ಬೆಳಗ್ಗೆ ಆಗಿದೆ, ತುಂಬ ಚೆನ್ನಾಗಿ ಹುದುಗ್ ಬಂದಿದೆ. ನಿಮಗೆ ಹಾಗೇನಾದರೂ ಹುದುಗ್ ಬಂದಿಲ್ಲ ಅಂತ ಅನ್ನೋದಾದರೆ ನೀವು ಒಂದು ಚಿಟಿಕೆ ಅಷ್ಟು ಸೋಡಾನ ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿವತ್ತು ಸೇರಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಹುದುಗ್ ಬಂದಿದೆ. ಹಾಗಾಗಿ ನಾನು ಇದಕ್ಕೆ ಸೋಡಾ ಪುಡಿ ಹಾಕ್ತಾ ಇಲ್ಲ. ನಿಮ್ಗೆ ಬಂದಿಲ್ಲ ಅಂದರೆ ನೀವು ಒಂಚೂರು ಸೋಡಾ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ನಾನು ಬಾಳೆ ಎಲೆ ಇತ್ತು ಇವತ್ತು, ಹಾಗಾಗಿ ನಾನು ಬಾಳೆ ಎಲೆನ ಹಾಕಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ವೈಟ್ ಮಲ್ಮಲ್ ಬಟ್ಟೆ ಕೂಡ ಹಾಕ್ಕೋಬೋದು, ಅಥವಾ ನೀವು ತಟ್ಟೆಗೆ ಎಣ್ಣೆ ಸವರ್ಕೊಂಡು ಇಟ್ಕೊಂಡ್ರೂ ನಡೆಯುತ್ತೆ. ನಾನು ಬಾಳೆ ಎಲೆ ಇರೋದ್ರಿಂದ ಬಾಳೆ ಎಲೆನ ಹಾಕ್ತಾಯಿದ್ದೀನಿ. ನೀವು ಸಾದಾ ಪ್ಲೇಟ್ಗಳಿಗೆ ನೀವು ಎಣ್ಣೆ ಹಚ್ತೀರಲ್ಲ, ಅದೇ ರೀತಿ ಎಣ್ಣೆ ಹಚ್ಚಿದ್ರೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಟ್ಯಾಪ್ ಮಾಡಿಬಿಟ್ರೆ ಏರ್ ಏನಾದರೂ ಕೂತ್ಕೊಂಡಿದ್ರೆ ಅದು ಹೊರಟೋಗುತ್ತೆ. ನನ್ನ ಹತ್ರ ಸ್ವಲ್ಪ ದೊಡ್ಡದ ಪ್ಲೇಟ್ ಇದೆ, ಹೀಗಾಗಿ ಜಾಸ್ತಿ ಹಿಟ್ಟು ಹಿಡಿಯುತ್ತೆ. ಆದಷ್ಟು ಸಣ್ಣ ಪ್ಲೇಟ್ಗಳನ್ನೇ ತೊಗೋಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ನಾನು ಇದನ್ನು ತೊಗೊಂಡಾದಮೇಲೆ ನನಗನ್ನಿಸ್ತು ನಾನು ಸಣ್ಣ ಪ್ಲೇಟ್ ತೊಗೋಬೇಕಾಗಿತ್ತು ಅಂತ.
ನೀವು ಯಾರಾದರೂ ಈಗ ತೊಗೊಳೋರಿದ್ದರೆ ಸಣ್ಣ ಪ್ಲೇಟ್ಗಳು ಇರೋದನ್ನು ತೊಗೊಳ್ಳಿ. ಈಗ ನೋಡಿ ಇಲ್ಲಿ ನೀರು ಕುದೀತಾ ಇದೆ. ಇದೇ ಪಾತ್ರೆಗೇ ನಾನು ಈ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ. 10 ನಿಮಿಷ ಆದಮೇಲೆ ಇದನ್ನು ತೆಗಿತೀನಿ ನೋಡಿ. ಟೈಮ್ ಹಚ್ಚಿಬಿಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಟೈಮಿಂಗು. ಇಲ್ಲಾಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅದು ಬೆಂದಿದೆಯೋ ಇಲ್ವೋ ಅಂತ. ಹಾಗೇನಾರು ಅನಿಸಿದ್ರೆ ನೀವು ತಣ್ಣೀರಲ್ಲಿ ಕೈ ತೊಳ್ಕೊಂಬಿಟ್ಟು ಅದು ಕೈಯನ್ನು ನೀವು ಇಡ್ಲಿ ಮೇಲೆ ಇಟ್ಟರೆ ನಿಮಗೆ ಕೈಗೆ ಹತ್ತಬಾರ್ದು ಅದು. ಆ ರೀತಿ ಇದ್ದರೆ ಮಾತ್ರ ಅದು ಬೆಂದಿದೆ ಅಂತ. ಇಲ್ಲಾಂದರೆ ನೀವು ಟೈಮ್ ಹಚ್ಕೊಂಬಿಡಿ 10 ನಿಮಿಷ. 10 ನಿಮಿಷದಲ್ಲಿ ನೋಡಿ ಇಡ್ಲಿ ರೆಡಿಯಾಗಿದೆ. ಒಟ್ಟು 5 ಪ್ಲೇಟ್ ಇದೆ ಇದು. ಇದು ಒಂಚೂರು ತಣ್ಣಗಾಗಬೇಕು, ತಣ್ಣಗಾದರೆ ಈಸಿಯಾಗಿ ಬರುತ್ತೆ ನೋಡಿ. ಈಗ ಚಾಕು ತೊಗೊಂಡು ಈ ರೀತಿ ಸುತ್ತಲೂ ಈ ರೀತಿ ನಾನು ಮೊದಲು ತಕ್ಕೊಂಬಿಡ್ತೀನಿ. ಈ ರೀತಿ ಮಾಡ್ಕೋಬೇಕು. ನೀವು ಬಾಳೆ ಎಲೆ ಇಟ್ಟಿಲ್ಲ ಅಂದರೂ ಕೂಡ ಅಷ್ಟೇ, ತುಂಬ ಈಸಿಯಾಗಿ ಸಾಫ್ಟಾಗಿ ಬರುತ್ತೆ, ಅಂಟ್ಕೊಳೋದಿಲ್ಲ. ನಾನು ನಿಮಗೆ ಒಂದನ್ನು ತೆಗೆದುಬಿಟ್ಟು ತೋರಿಸ್ತೀನಿ. ಈ ರೀತಿ ಇಡ್ಲಿ ಇದ್ದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಂಬಾರು ಚಟ್ನಿ ಮಾಡಿಬಿಟ್ರೆ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ನೋಡಿ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇದು. ತುಂಬ ಚೆನ್ನಾಗಿದೆ. ನನ್ನ ಮಗಳಿಗಂತೂ ಏನೋ ಡಿಫ್ರೆಂಟಾಗಿ ಮಾಡಿದ್ದೀನಿ ಅನ್ನೋದೊಂದಿತ್ತು. ಬಾಳೆ ಎಲೆಯಲ್ಲಿ ನಾನು ಮಾಡಿರೋದ್ರಿಂದ, ಯೂಶ್ವಲಿ ನಾನು ಬಾಳೆ ಎಲೆ ಇಲ್ಲಿ ಸಿಕ್ಕಲ್ಲಲ್ಲ, ಹಾಗಾಗಿ ನಾನು ಮಾಡಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ತುಂಬ ದೊಡ್ಡದಾಗಿರೋದ್ರಿಂದ ನಾನು ಕಟ್ ಮಾಡಿ ಕೊಡ್ತಿದ್ನಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಇದ್ದಾಗ. ಕಟ್ ಮಾಡಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ರೀತಿ ಮನೆಯಲ್ಲಿ ಸರ್ವ್ ಮಾಡಿದ್ರೆ ತುಂಬ ರುಚಿ ಅನಿಸುತ್ತೆ ಮನೆಯವ್ರಿಗೂ ಕೂಡ. ಆಮೇಲೆ ಇದು ಇಡ್ಲಿ ಪುಡಿ ಅಂತ ಸಿಗುತ್ತೆ, ಆ ಇಡ್ಲಿ ಪುಡಿನ ಹಾಕಿದ್ದೀನಿ ಇವತ್ತು ನಾನು, ತುಪ್ಪ ಇಡ್ಲಿ ಪುಡಿ. ಇದು ಕೂಡ ಚೆನ್ನಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗೆ ಕಟ್ಟಬೇಕಾದ್ರೆ ಇಡ್ಲಿ ಪುಡಿನ ಹಾಕಿಬಿಟ್ಟು ಕಟ್ಟಿದರೆ ಇನ್ನೂ ಚೆಂದ. ಈ ಥರ ಇಡ್ಲಿನ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.